ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ನಿನ್ನ ಕತೆ ನನ್ನ ಜೊತೆ ಸೀರಿಯಲಲ್ಲಿ ಇವತ್ತೇನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ವೇದಾಸ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿಂದು ಸಂಚಿಕೆ ಶುರು ಮಾಡೋಣ. ಸೊ ನಿನ್ನೆ ಏನಾಗಿತ್ತು ಅಂತ ಅಂದರೆ ಹರಕೆ ಎಲ್ಲನ ಮಡ್ಲಕ್ಕಿ ಕೊಟ್ಬಿಟ್ಟು ಮುಗಿತಾ ಬಂದಿತ್ತು. ತೀರಿಸೋ ಬರದಲ್ಲಿದ್ದರು ಭೂಮಿ. ಸೊ ಅಂಥದ್ರಲ್ಲಿ ಎಡವಟ್ಟಾಗಿ ಮಡ್ಲಕ್ಕಿ ಎಲ್ಲ ಚೆಲ್ಲೋಯ್ತು. ಅದಾದಮೇಲೆ ಮಡ್ಲಕ್ಕಿ ಮುಸುಕುದಾರಿ ಬಂದು ಮಡ್ಲಕ್ಕಿ ಕೊಟ್ಟರು, ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ಅಶ್ವತ್ಥ ಮರದ ಹತ್ರ ಭೂಮಿ ಬರ್ತಾಳೆ. ಬಂದ್ಬಿಟ್ಟು ಕೇಳ್ಕೊತಾಳೆ, ನಮ್ಮಮ್ಮ ಬೇಗ ಜೈಲಿಂದ ಬಿಡುಗಡೆ ಆಗಲಿ ಅಂದ್ಬಿಟ್ಟು ನಾನು ಈ ವ್ರತ ಮಾಡಿದೆ, ಹರಕೆ ಹೊತ್ಕೊಂಡಿದ್ದೆ. ಆದರೆ ಇವಾಗ ಈ ಹರಕೆನ ನಾನು ಬದಲಾಯಿಸ್ತಾ ಇದ್ದೀನಿ ದೇವರೇ, ಆದಷ್ಟು ಬೇಗ ಶ್ರವಣ್ ಸರ್ ಅವ್ರ ಅಮ್ಮ ಮನೆಗೆ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ವ್ರತದ ಪ್ರತಿಫಲವಾಗಿ ನನಗೆ ಶ್ರವಣ್ ಸರ್ ಅಮ್ಮ ಮನೆಗೆ ಬರಲಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ ಅಂತ ಕೇಳ್ಕೊತಾಳೆ. ಅಷ್ಟರಲ್ಲಿ ಅಲ್ಲಿದ್ದಂಥ ಎಲ್ರಿಗೂ, ಅಜ್ಜಿ ಆಗಿರ್ಬೋದು, ಮನೆಯವರು ಎಲ್ರಿಗೂ ಶಾಕ್ ಆಗುತ್ತೆ, ಏನು ಈ ಥರ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮನೆ ಕಡೆಗೆ ಬರ್ತಾರೆ. ಸೊ ಮನೆ ಕಡೆಗೆ ಬಂದಾದಮೇಲೆ ಏನಾಗುತ್ತೆ ಅಂತ ಅಂದರೆ, ಇವತ್ತು ಏನಾದರೂ ಮಾಡಿ ಸಿಗಾಕಿಸ್ಲೇಬೇಕು, ಎಷ್ಟು ಇದು ಮಾಡಿದ್ರು ಇವಳು ಸಿಗಾಕೊಂತಾನೆ ಇಲ್ವಲ್ಲ ಭೂಮಿ ಅಂದ್ಬಿಟ್ಟು ಅದೇನಿಬ್ಬರು ಇರ್ತಾರಲ್ವ. ಸೊ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ಇವತ್ತು ಆ್ಯನಿವರ್ಸರಿ ಇದೆ, ಮದುವೆ ಆಗಿ ಮನೆಗೆ ಕರ್ಕೊಂಬಂದಿದ್ದ ದಿವಸ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅವರೆಲ್ಲ ಏನು ಮಾಡ್ತಾರೆ, ಏನಾದರೂ ಮಾಡಿ ರೆಡಿ ಮಾಡಿಸ್ಬಿಟ್ಟು ಇದು ಮಾಡೋಣ ಅಂದ್ಬಿಟ್ಟು, ಏನಾದ್ರು ಪ್ರಾಬ್ಲಮ್ ಮಾಡಬೇಕು ಅಂತ ಉದ್ದೇಶದಿಂದ ಬಟ್ಟೆ ತಂದು ಕೊಟ್ಬಿಟ್ಟು ಭೂಮಿಗೆ ಹೇಳ್ತಾರೆ, ಸರ್ಪ್ರೈಸ್ ಇವತ್ತು ರೆಡಿ ಆಗಿಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಆಮೇಲೆ ಶ್ರವಣ ಮತ್ತು ಭೂಮಿ ಇಬ್ಬರೂ ಕೂಡ ರೆಡಿ ಆಗೋಕ್ಕೆ ರೂಮಿಗೆ ಹೋಗ್ತಾರೆ. ರೂಮ್ಗೆ ಹೋಗ್ಬಿಟ್ಟು ಅವಳು ಬಟ್ಟೆ ತೆಗೆದು ನೋಡ್ತಾಳೆ, ಅಯ್ಯೋ ಏನಿದು ಗೋಣಿಚೀಲ ಥರ ಇದೆ ಅಂತ ಅಂದ್ಬಿಟ್ಟು. ಅವಾಗ ಶ್ರವಣ ಹೇಳ್ತಾನೆ, ಓಯ್ ಅದು ಗೋಣಿಚೀಲ ಅಲ್ಲ, ಅದು ಗೌನ್ ಅಂತ. ಅಯ್ಯೋ ಗೌನೋ ಗೋಣಿಚೀಲನೋ ಏನು ಗೊತ್ತೇ ಆಗ್ತಾ ಇಲ್ಲ, ಈ ಥರ ಇದೆ ಅಂತ ಅಂದ್ಬಿಟ್ಟು. ಸರಿ ನಿನ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಡ್ರೆಸ್ಸೇ ಹಾಕೋ, ಸೀರೆನೇ ಉಟ್ಕೋ, ನಾನು ಹೇಳ್ತೀನಿ ಅಂತ. ಇಲ್ಲ ಪರವಾಗಿಲ್ಲ, ಅದಕ್ಕೆ ಪ್ರೀತಿಯಿಂದ ಕೊಟ್ಟಿದ್ದಾರೆ, ನಾನು ಹಾಕ್ಕೊತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು ಹಾಕೋ, ಏನೋ ಒಂದು ಮಾಡು ಅಂತ. ಆವಾಗ ಅವಳು ಮುಖ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಏನು ಇವಾಗ ನಾನು ಆಚೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಶ್ರವಣ ಕೇಳ್ತಾನೆ. ಹೌದು ಹೋಗಬೇಕು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಆಮೇಲಿಂದ ನಿಂಗೇನು ತಲೆಯಲ್ಲಿ ಬುದ್ಧಿ ಐತೆ, ನಾನು ಆಚೆ ಹೋದರೆ ಎಲ್ಲರೂ ಅಲ್ಲೇ ಇರ್ತಾರಲ್ವ, ಗೊತ್ತಾಗೋದಿಲ್ವ ನಾನು ಆಚೆ ಹೋದಾಗ ಅಂತ. ಸರಿ ಆಯಿತು, ನೀವು ಮೆಡಿಟೇಷನ್ ಮಾಡೋ ಅಂಥ ಜಾಗಕ್ಕೆ ಹೋಗಿ. ಹೌದು ಪ್ರತಿ ದಿವಸ ಅದೇ ತಾನೇ ಮಾಡೋದು, ಇವಾಗಲೂ ಅದನ್ನೇ ಮಾಡ್ತೀನಿ ಬಿಡು, ಅದನ್ನೇ ನೀನು ಹೇಳೋದು ಅಂತ ಅಂದ್ಬಿಟ್ಟು ಕ್ಯೂಟಾಗಿ ಜಗಳ ಆಡ್ಕೊಳ್ತಾ ಇರ್ತಾರೆ ಅವರಿಬ್ರು. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವನು ಹೋಗ್ಬಿಟ್ಟು ರೂಮಲ್ಲಿ ಬಾಕ್ಲು ಹಾಕ್ಕೊತಾನೆ. ಅಷ್ಟೊಂದು ಏನಾದ್ರು ಡೌಟ್ ಇತ್ತು ಅಂದರೆ ಆಚೆಯಿಂದ ಲಾಕ್ ಮಾಡ್ಕೊ, ಆವಾಗ ಸಮಾಧಾನ ಆಗುತ್ತೆ ನಿನಗೆ ಅಂದ್ಬಿಟ್ಟು. ಸರಿ ಆಯಿತು ಮಾಡ್ಕೊತೀನಿ ಅಂದ್ಬಿಟ್ಟು ಭೂಮಿ ಲಾಕ್ ಮಾಡ್ಕೊಂಡು ಮತ್ತೆ ನೋಡೋಕೆ ಹೋದಾಗ, ಲಾಕ್ ಆಗಿದೆ, ಪದೇ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಹೋಗು ಅಂತ ಗದಲುತ್ತಾನೆ. ಆವಾಗ ಅವನು ಸರಿ ಆಯಿತು ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಆಚೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಹಾಲಲ್ಲಿ ಕುಂತಿದ್ದಂತಹ ಎಲ್ಲರೂ ಏನಕ್ಕೆ ಗ್ರ್ಯಾಂಡಾಗಿ ರೆಡಿಯಾಗು ಅಂತ ಹೇಳಿದ್ಲಲ್ಲ, ಏನು ವಿಶೇಷ ಇರ್ಬೋದು ಇವತ್ತು ಅಂದ್ಬಿಟ್ಟು ಅವರವರೇ ಮಾತಾಡ್ತಾ ಇರ್ತಾರೆ. ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಎಲ್ಲರೂ ಅವರವರೇ ಮಾತಾಡ್ಕೊತಾ ಇರ್ತಾರೆ, ಏನು ನಡೀತಾ ಇದೆ ಇಲ್ಲಿ, ಏನಕ್ಕೆ ನಮ್ಮನ್ನು ಇಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿಯಾಗು ಅಂತ ಹೇಳಿದ್ಲಲ್ಲ ಇವಳು ಅಂದ್ಬಿಟ್ಟು. ಆವಾಗ ಅವಳು ಬಂದಾಗ ಅಲ್ಲಿರೋರೆಲ್ಲ ತಮಾಷೆ ಮಾಡ್ತಿರ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಸೊ ಅವಳು ಬಂದ್ಬಿಟ್ಟು, ಏನು ವಿಶೇಷ ಇವತ್ತು, ಎಲ್ಲರನ್ನೂ ಹಿಂಗೆ ರೆಡಿ ಆಗೋಕ್ಕೆ ಹೇಳ್ದಲ್ವ, ಅದು ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆ ಹೇಳ್ದಲ್ವ, ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ಈ ಸರ್ಪ್ರೈಸ್ ನಾನು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ, ಅದನ್ನೇ ಆಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ಅವಳು ಹೇಳ್ತಾಳೆ, ರೆಡಿ ಆಗ್ತಾ ಇದ್ದಾರೆ ಬರ್ತಾರೆ ಅಂತ ಅಂದ್ಬಿಟ್ಟು. ಹಂಗೂ ಅವಳನ್ನೆಲ್ಲರೂ ಕಾಲೆಳಿತಾ ಇರ್ತಾರೆ, ಆಡ್ಕೊತಾ ಇರ್ತಾರೆ, ಆ ಥರದ್ದು ಏನಿದೆ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು. ಅವಳು ಮುಖ ಸಿಂಡಿಸ್ಕೊಂಡು, ನೋಡಮ್ಮ ಇವರೆಲ್ಲ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ನಿಮ್ಗೆ ನಿಜವಾಗ್ಲೂ ಸರ್ಪ್ರೈಸ್ ಇದೆ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಆಗಿರ್ಬೋದು ಮತ್ತು ಇವರೆಲ್ಲ ಪಕ್ಕದಲ್ಲಿರೋರೆಲ್ಲನ ಮುಖ ಸಿಂಡಿಸ್ಕೊಂಡು ನೋಡ್ತಾ ಇರ್ತಾರೆ. ಅಯ್ಯೋ ಇವ್ಳದಿದೇ ಕತೆ ಆಯಿತು, ಏನು ಸರ್ಪ್ರೈಸೋ ಏನೋ ಅನ್ನೋ ಥರ ಅವರು ಮುಖದ ಭಾವನೆ ಇರುತ್ತೆ. ಸೊ ಇದಾದಮೇಲೆ ಎಲ್ಲರೂ ಅದೇ ಥರ ಮುಖ ಸಿಂಡಿಸ್ಕೊಂಡೇ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೇಲ್ಗಡೆಯಿಂದ ಭೂಮಿ ಮತ್ತು ಶ್ರವಣ ಇಬ್ಬರೂ ಬರ್ತಾ ಇರ್ತಾರೆ. ಎಷ್ಟು ಭೂಮಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಅಂತ ಅಂದರೆ, ಆ ಡ್ರೆಸ್ಗೂ ಅವಳಿಗೆ ಯಾವ ಥರ ಡ್ರೆಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು
ಮುದ್ದು ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ. ಅವರಿಬ್ರೂ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರ್ತಾರೆ. ಅದು ಅಂತೂ ಸ್ಟೆಪ್ ಕಾಣಿಸ್ತಾ ಇರೋದಂತೂ ಅವರಿಬ್ರು ಡ್ರೆಸ್ ಕಾಂಬಿನೇಷನ್ ಆಗಿರ್ಬೋದು, ಮತ್ತು ಶ್ರವಣ ಬರೋ ಸ್ಟೈಲ್ ಆಗಿರ್ಬೋದು, ಹಿಂದಗಡೆ ತೋಳು ಮಡ್ಚ್ಕೊಳ್ಳೋದಾಗಿರ್ಬೋದು, ಹಿಂದಕ್ಕೆ ಮಡ್ಚ್ಕೊಳ್ಳೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಸೀನ್ ಮಾತ್ರನ. ಸೊ ನೋಡಿ, ಈ ಥರ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ ಆ ಬ್ಲ್ಯಾಕ್ ಡ್ರೆಸ್ಗೂ ಅದಕ್ಕೂನು. ಅವನು ಕೂಡ ಬ್ಲ್ಯಾಕ್ ಕಲರ್ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡಿರ್ತಾನೆ. ಇಬ್ಬರು ನೋಡೋದಕ್ಕೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಅವಳದು ಬೇರೆ ಮುಜುಗರ, ಅವಳು ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವಳಿಗೆ ಅಭ್ಯಾಸ ಇರೋದಿಲ್ಲ, ಹಿಂಗೆಲ್ಲ ಹಿಂಗೆ ಎಳ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಶ್ರವಣ ಅವನ ಕೈ ನೋಡಿಬಿಟ್ಟು ಸುಮ್ಮನೆ ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಗದ್ಲಕ್ಕೊಂತಾನೆ. ಅದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅವಳು ಸರಿ ಆಯಿತು ಅನ್ನೋ ಥರ ಮುಖದ ಭಾವನೆ ತೋರಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಬರ್ತಾರೆ ಇಬ್ರೂ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿತ್ತು. ಸೊ ಇಬ್ರೂ ಕೆಳಗಡೆ ಬರೋ ಅಂಥದ್ದಿತ್ತು. ಸೊ ಮುಂದೇನಾಗುತ್ತೆ, ಯಾವ ರೀತಿ ಸಿಗಾಕ್ಸಕ್ಕೆ ನೋಡ್ತಾರೆ ಅವರಿಬ್ಬರು ಗಂಡ ಹೆಂಡ್ತಿನ ಅಲ್ವಾ ಅನ್ನೋದು ಮನೆಯವ್ರಿಗೆ ಗೊತ್ತಾಗುತ್ತಾ, ಈ ಥರದ್ದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.